ಮಿರ್ಲೆ ಪಿಡಿಒ ಸಂದೀಪ್ ಮೇಲೆ ನಡೆದಿರುವ ಹಲ್ಲೆ, ಅಧ್ಯಕ್ಷ ಬಾಲು ಹಾಗೂ ಮುಖಂಡರಿಂದ ತೀವ್ರ ವಿರೋಧ, ಕೂಡಲೇ ಬಂಧಿಸಲು ಒತ್ತಾಯ. ಹೌದು, ಮಿರ್ಲೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂದೀಪ್ ಅವರು ಜಿಪಿಎಸ್ ಮಾಡುವ ವೇಳೆ ಸದಸ್ಯ ಹರೀಶ್ ಅವರೊಂದಿಗೆ ಮಾತಿನ ಚಕಮಕಿ ನಡೆದಿತ್ತು. ತದನಂತರ ಹರೀಶ್ ಸಂದೀಪ್ ಅವರಿಗೆ ಕಪಾಳಕ್ಕೆ ಹೊಡೆದು ಹಲ್ಲೆ ನಡೆಸಿದ್ದಾರೆ ಎಂದು ಈಗಾಗಲೇ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಹಲ್ಲೆಯನ್ನು ಖಂಡಿಸಿ ಇಂದು ಅಧ್ಯಕ್ಷರಾದ ಬಾಲು ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನೇ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ, ಅವರಿಗೆ ದೂರು ನೀಡಬೇಕು. ಅದು ಬಿಟ್ಟು ಈ ರೀತಿ ಹಲ್ಲೆ ಮಾಡುವುದು ಎಷ್ಟು ಸರಿ? ಕಾನೂನು ಉಲ್ಲಂಘನೆ ಮಾಡಿರುವ ಸದಸ್ಯ ಹರೀಶ್ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಮಾಧ್ಯಮದ ಮೂಲಕ ಒತ್ತಾಯಪಡಿಸಿದರು. ಸದಸ್ಯರಾದ ಮಂಗಳಾ, ಶರಾವತಿ, ಮೋಹನ್, ವಸಟ್ಟಿ, ವಿಶ್ವನಾಥ್, ಮಂಜುನಾಥ್, ಸುಬ್ರಹ್ಮಣ್ಯ, ಮುತ್ತು, ಶ್ರೀನಿವಾಸ್, ಮಂಜುನಾಥ್, ಕುಮಾರ್, ಚಿಕ್ಕರಾಮ, ಸುನಿಲ್, ಮಂಜು, ಜ್ಯೋತಿ, ಚಿಕ್ಕಮ್ಮ ಸೇರಿದಂತೆ ಮುಖಂಡರು ಹಾಜರಿದ್ದರು. ಪಾಲ್ಗೊಂಡ್ಬಿಟ್ಟು ನಿನ್ನೆ ದಿವಸ ನಮ್ಮ ಪಿ ಡಿ ಒ ಸೆಕ್ರೆಟ್ರಿ ಮತ್ತು ಒಬ್ಬ ವಾಟರ್ ಮ್ಯಾನ್ ಮನೆ ಜಿ ಪಿ ಎಸ್ ಮಾಡೋಕ್ಕಿಂತ ಕೊಪ್ಪಳು ಬಂದಿದ್ದರು. ಕೊಪ್ಪಳು ಬಂದಾಗ ಮನೆ ಜಿ ಪಿ ಎಸ್ ಮಾಡೋ ಇಳಿಯೋ ಹೊತ್ತಿಗೆ ಹರೀಶ್ ಅನ್ನೋ ಮೆಂಬರ್ ಬಂದು ಹೊರಗಡೆಯಿಂದ ಬಂದು ಕೆಪಾಲಿಕೆ ಹೊಡೆದವ್ರೆ. ಅದು ತುಂಬ ತಪ್ಪು. ಅದು ಯಾವುದೇ ಮೆಂಬರ್ಗಳು ಕೈ ಮಾಡಿದಾಗ ಬೇರೆ ಮೆಂಬರ್ಗಳು ಕೆಟ್ಟ ಹೆಸರು. ನಮ್ಮ ಪಿ ಡಿ ಒಗಳಿಗಂತೂ ಯಾರೇ ನಮ್ಮ ಊರು ಬರೋಕ್ಕೆ ಇಷ್ಟಪಡಲ್ಲ, ಏನು ಇಷ್ಟು ಗಲಾಟೆ ಮಾಡ್ತಾರಲ್ಲ ಅಂದ್ಬಿಟ್ಟು. ಈ ಪಿ ಡಿ ಒ ಬಂದು ಇಲ್ಲೂ ಸಲ್ಲದ ಆರೋಪ ಮಾಡ್ತಾವ್ರೆ. ಅವರು ಲೋಕಾಯುಕ್ತ ಕೊಟ್ಟರು, ಸಿ ಒ ಕೊಟ್ಟರು, ಇ ಒ ಕೊಟ್ಟರು, ಎಲ್ಲದಕ್ಕೂ ಉತ್ತರ ಕೊಟ್ಟರು. ನಮ್ಮ ಪಿ ಡಿ ಒ ಉತ್ತರ ಕೊಟ್ಟಾಗ ಎಲ್ಲ ಸಮಸ್ಯೆ ಉತ್ತರ ಕೊಟ್ಟು ಬಂದರು. ಆದರೂ ನಾನು ಅಲ್ಟ್ರಾನ್ಸ್ ಮಾಡ್ತೀನಿ ಬಂದು ದೌರ್ಜನ್ಯ ಮಾಡಿರೋದು ತುಂಬಾ ತಪ್ಪು. ಖಂಡಿತ ಈ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಅವನ ಕಾನೂನುಬದ್ಧವಾಗಿ ಬಂಧಿಸಿ ಅವನ್ನ ಶಿಕ್ಷೆ ಕೊಡೋಕ್ಕೆ ಶುದ್ಧ ಕ್ರಮ ತಗೋಬೇಕಂತಂದು ಈ ತೀರ್ದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಿ ಡಿ ಒ ಮೇಲೆ ಇಲ್ಲೂ ಸಲ್ಲದ ಆರೋಪ ಹೊರಿಸ್ತಾ ಇದ್ದಾರೆ. ಅಷ್ಟು ಹೊಡೆದ್ರು ಇಷ್ಟು ಹೊಡೆದ್ರು, ಅಧ್ಯಕ್ಷ ಸೇರಿಕೊಂಡು ಎಲ್ಲಾನು ಡ್ಯೂಟಿ ಮಾಡ್ಬಿಟ್ಟು ಅಂತ ನಮ್ಮ ಪಿ ಡಿ ಒ ಅಧ್ಯಕ್ಷ ಮೇಲೆ ಕಂಪ್ಲೇಂಟ್ ಮಾಡಬೇಕಾದ್ರೆ ಇವ್ರ ನೈತಿಕ ಹೊಣೆನೇ ಇದೇ ಇಲ್ಲ. ಅವ್ರಿಗೆ ಇಲ್ಲಿ ಹರಿಜನ ಗಿರಿಜನ ಕೇಳ್ಕೊಂಡು ಇಲ್ಲೇ ಇದ್ದಾರೆ. ಅವ್ರಿಗೆ 50 ವರ್ಷದಿಂದ ಅವ್ರ ಅಪ್ಪ ಅಮ್ಮದಿರೆಲ್ಲ ಹುಡುಕ್ತಿರು. ಅದೀಗ ಏನು ಖಾತೆಗೆ ಒಂದು ಈ ಸತ್ ಮಾಡ್ಕೊಂಡಿದ್ದಿಲ್ಲ. ನಮ್ಮ ಸಂದೀಪ ಬಂದಾಗ ಪಾಪ ಇವರು 25 ವರ್ಷದಿಂದ ಓಡಾಡ್ತಿರೋರು. ಇವ್ರು ಕೆಲವು ಆಗಿದ್ದರೆ ನಮ್ಮ ಸಂದೀಪ್ ಅವ್ರು ಬಂದ ಮೇಲೆ ಈ ರೆಕಾರ್ಡನ್ನು ಹುಡುಕಿ ₹1 ಲಂಚ ಇಸ್ಕೊಳ್ದಂಗೆ, ₹1 ಕದೆ ಕಟ್ಸ್ಕೊಳ್ದಂಗೆ ಖಾತೆ ಮಾಡಿದ್ಮೇಲೂ ಈ ಸತ್ತು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಒಂದು ಕವರಿಂಗ್ ಲೆಟರ್ ತಂದು ಇವ್ರ ಕೈ ಕೊಟ್ಟು ಕಳಿಸಿದ್ದಾರೆ. ಸುಮ್ಮನೆ ಯಾರೋ ಇಲ್ಲಿ ಸಲದು ಅವ್ರು ಹಂಗೆ ಮಾಡೋದು, ಅವ್ರು ಹಿಂಗೆ ಮಾಡೋದು ಅಂದರೆ ಅಭಿವರ ಮಾಡಿರೋರೆಲ್ಲ ಹೊರಗಡೆ ಜನ ಹೇಳೋದು ಮಾತ್ರ ಎಲ್ಲ ಪಂಚಾಯತಿ ಮೇಲೆ ಹೇಳ್ತಾವ್ರೆ. ಈಗ ಎಲ್ಲೆಲ್ಲೋ ಖಾತೆ ಕುಣಿಸ್ಕೋತವ್ರು, ಎಲ್ಲೆಲ್ಲೋ ಸರ್ವಿಸ್ ಮಾಡ್ತಾವ್ರೆ. ಅದೆಲ್ಲ ಪಿ ಡಿ ಒ ಮೇಲೆ ಹೇಳೋದು, ಅವ್ರು ಕರ್ಕೊಬರೋದು ಒಂದು ಹೇಳ್ಸೋದು, ಇವ್ರು ಕರ್ಕೊಬರೋದು ಒಂದು ಹೇಳ್ಸೋದು. ಯಾವ ಸಾರ್ವಜನಿಕರು ಕೇಳ್ಕೊಂಡ್ರು ಪಿ ಡಿ ಒ ಒಂದು ತಪ್ಪಿಲ್ಲ. ಅವ್ರು ಬೇಕಾದ 4 ಜನ ಕರ್ಕೊಬರೋದು, ಮೊಬೈಲ್ ಹಿಡಿಯೋದು, ಒಂದು ಆಡಿಯೋ ಮಾಡೋದು, ವೈರಲ್ ಮಾಡೋದು, ಈ ಥರ ಮಾಡ್ತಾವೆ. ಸರ್, ನಾವು 30-40 ವರ್ಷದಿಂದ ಈ ಖಾತೆ ಮಾಡೋಕ್ಕೆ ಓಡಾಡ್ತಿದ್ದೋ. ಒಬ್ಬ ಪಿ ಡಿ ಒ ಸ್ಪಂದಿಸ್ತಿಲ್ಲ. ಆದರೆ ಸಂದೀಪ್ ಸರ್ ಬಂದ ಮೇಲೆ ನಮಗೆ ಪ್ರತಿಯೊಬ್ಬರಿಗೂ 35 ಈ ಸತ್ತು ಒಂದೇ ದಿನ ಮಾಡಿಕೊಟ್ರು. ಮತ್ತು ₹1 ದುಡ್ಡು ಇಸ್ಕೊಳ್ಳಿಲ್ಲ ಅವರು. ಕಾಲೋನಿ ಇರೋದು 3 ಜಾಗದಲ್ಲಿ ಐತೆ. ಸೀಪರ್ ಕಾಲೋನಿ ಅಂದು ಎಲ್ಲರಿಗೂ ಗ್ಯಾಸ್ ಸ್ಟವ್ ಮತ್ತು ಇದ್ರದ್ದೆಲ್ಲ ನೀರೆಲ್ಲ ಫ್ರೀ ಮಾಡಿಬಿಟ್ಟು ಏನೇ ನಮ್ಮ ಸೌಕರ್ಯಗಳು ಏನೇ ಬಂದರೂ ಫಸ್ಟು ನಮಗೆ ಸ್ಪಂದಿಸ್ಬಿಟ್ಟು ನಮ್ಮ ಅಧ್ಯಕ್ಷರ ಮುಖಾಂತರ ನಮ್ಗೆ ಫೋನ್ ಮಾಡಿಬಿಟ್ಟು ನಮ್ಗೆ ತಿಳಿಸ್ಬಿಟ್ಟು ನಮ್ಗೆ ಏನೇನು ಸಲ್ಲಬೇಕೋ, ನಮ್ಗೆ ಏನೇನು ಸೇರಬೇಕು ಅಂತ ಇರುತ್ತೋ ಅದನ್ನೆಲ್ಲ ಅವರು ಸ್ವಲ್ಪ ಗಮನ ತೊಗೊಂಡು ನಮಗೆ ತಲುಪಿಸ್ತಾರೆ. ಅವರು ನಲ್ಲಿ ನೀರು ರಿಪೇರಿ ಇದಿರ್ಬೋದು, ಇಲ್ಲ ರೋಡ್ ಕೆಲಸ ಇದ್ದಿರ್ಬೋದು, ಏನೇ ಒಂದು ವಿಚಾರ ತೊಗೊಂಡೋಗಿದ್ದು ಪಂಚಾಯತಿಲಿ ಹೇಳಿದ್ರೆ ಬೇಗ ಸ್ಪಂದಿಸ್ಬಿಟ್ಟು ನಮಗೆ ಸಹಕರಿಸ್ತಾರೆ. ಒಟ್ಟಲ್ಲಿ ನಮಗೆ 20-30 ವರ್ಷದಿಂದ ಆಗದಿರೋ ಕೆಲಸಗಳೆಲ್ಲ ಇವಾಗ ಮಾಡಿಕೊಟ್ಟವ್ರೆ. ನಮ್ಮ ತಂದೆ ಮುತ್ತಾತನ ಕಾಲದಿಂದ ಏನು ಕೆಲಸ ಆಗಿಲ್ವೋ ಆ ಕೆಲಸಗಳೆಲ್ಲ ಮಾಡಿಸ್ಕೊಟ್ಟವ್ರೆ. ಒಳ್ಳೆ ಕೆಲಸಗಳು ಮಾಡಿಕೊಟ್ಟವ್ರು ನಮಗೆಲ್ಲ.